ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನೀವು ಸದಾಕಾಲ ನಿಮ್ಮ ನಂಬಿಕೆ ಯೇಸು ಕ್ರಿಸ್ತನಾಗಿರಲಿ. ನಿಮ್ಮ ಭರವಸೆ ಕ್ರಿಸ್ತನಾಗಿರಲಿ. ಯಾವಾಗಲೂ ನಮ್ಮ ನಂಬಿಕೆ ಮತ್ತು ಭರವಸೆ ದೇವರಲ್ಲಿ ಮಾತ್ರ ಇರಬೇಕು, ಮನುಷ್ಯನ ಮೇಲಲ್ಲ. ಯೆರೆಮೀಯ 17ನೇ ಅಧ್ಯಾಯ 5 ಮತ್ತು 6 ನಾವು ನೋಡೋದಾದರೆ, ಕರ್ತನು ಹೀಗನ್ನುತ್ತಾನೆ, ಮನುಷ್ಯನಲ್ಲಿ ನಂಬಿಕೆ ಇಟ್ಟು ಅವನನ್ನು ತನ್ನ ಬಾಹುವನ್ನಾಗಿ ಮಾಡಿಕೊಂಡ ಕರ್ತನ ಕಡೆಯಿಂದ ಯಾವನ ಹೃದಯವು ತೊಲಗುವುದೋ ಅವನು ಶಾಪಗ್ರಸ್ತನು. ಅವನು ಅಡವಿಯಲ್ಲಿರುವ ಕುರುಚಲು ಗಿಡದ ಆಗಿರುವನು. ಕರ್ತನನ್ನು ತೊರೆಯುವನ ಮನಸ್ಸನ್ನು ಶಾಪಗ್ರಸ್ತನು. ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು. ಶುಭ ಸಂಭವಿಸಿದರೂ ಅವನು ಕಾಣನು. ಯಾರೂ ವಾಸಿಸದ ಚೌಳು ನೆಲವಾಗಿರುವ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದು. ಪ್ರಿಯರೇ, ನಮ್ಮ ನಿಜವಾದ ಸಂಪತ್ತು ಹಣ ಅಥವಾ ಆಸ್ತಿಯ ಆಧಾರದ ಮೇಲೆ ಎಣಿಸಲ್ಪಡೋದಿಲ್ಲ. ಆದರೆ ಸೋಲುಗಳು ಹಾಗೂ ಕಷ್ಟಕರವಾದಂಥ ಬಾಧೆಗಳ ಮೂಲಕ ಪ್ರಾಪ್ತವಾಗುವ ದೇವರ ಜ್ಞಾನವೇ ನಮ್ಮ ಸಂಪತ್ತಾಗಿದೆ. ಯೆರೆಮೀಯ ಅಧ್ಯಾಯ 9, 23, 24 ನೀವು ನೋಡಿ. ಅಲ್ಲಿ ದೇವರು ಹೇಳ್ತಾರೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡೆದಿರಲಿ. ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದ ಮೇಲೆ ಪ್ರೀತಿ, ನ್ಯಾಯ, ನೀತಿ, ನ್ಯಾಯಗಳನ್ನು ತೋರ್ಪಡಿಸುವ ಕರ್ತನಾಗಿರುವನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ನನಗೆ ಪ್ರೀತಿ, ನೀತಿ, ನ್ಯಾಯಗಳೇ ಆನಂದವು. ಪ್ರಿಯರೇ, ಇಲ್ಲಿ ಪ್ರೀತಿ, ನೀತಿ, ನ್ಯಾಯ ಇವೇ ದೇವರಿಗೆ ಆನಂದ ಆಗಿದೆ. ಇವತ್ತು ನಾವು ಗ್ರಹಿಸಬಹುದು, ಅಂತಿಮವಾಗಿ ಇದೊಂದೇ ಮೌಲ್ಯ ನಮ್ಮನ್ನು ಕಾಯ್ತದೆ. ಯೇಸು ಕ್ರಿಸ್ತನ ಪ್ರೀತಿ ನಮ್ಮನ್ನು ಕಾಯುವಂಥದ್ದಾಗಿದೆ. ಆತನ ನೀತಿ ನಮ್ಮನ್ನು ಕಾಯುವಂಥದ್ದಾಗಿದೆ. ನಾವು ನೆನೆಸುತ್ತೇವೆ. ಒಂದು ವೇಳೆ ನಾವು ನೆನೆಸೋದಾದರೆ ಅನೇಕ ಉಪದೇಶಗಳು ನಮ್ಮನ್ನು ನಡೆಸ್ತವೆ ಅಂತೇಳಿ, ಆದರೆ ದೇವರು ನಿಜವಾಗಲೂ ನಮ್ಮನ್ನು ನಡೆಸೋದು ದೇವರ ಕೃಪೆ ನಮಗಿದ್ದರೆ ಸಾಕು. ದೇವರ ಆಜ್ಞೆಗಳು ನಮ್ಮ ಹೃದಯಗಳಲ್ಲಿ ಬರೆಯಲ್ಪಟ್ಟಿದ್ದರೆ ಸಾಕು. ನಾವು ಎಂದಿಗೂ ಬೇಸರ ಪಡೆದುಕೊಳ್ಳೋದು ಬೇಡ, ಬೇರೆಯವರ ಮಾತಿಗೆ ಕಿವಿ ಕೊಡುವುದು ಬೇಡ. ನಾವು ರೊಟ್ಟಿ ಮುರಿಯುವಿಕೆಯಲ್ಲಿ ನಾವು ಸಾಕ್ಷಿಯಾಗಿರೋಣ. ರೊಟ್ಟಿ ಮುರಿಯುವಿಕೆಯಲ್ಲಿ ಸಾಕ್ಷಿಯಾಗಿರುವುದು ಬಹಳ ಮುಖ್ಯ. ಯಾಕಂದರೆ ಕ್ರಿಸ್ತನ ದೇಹದಲ್ಲಿ ಅನೇಕ ಕಾರ್ಯಗಳನ್ನು ನಾವು ನೋಡಿದ್ದೇವೆ. ಕ್ರಿಸ್ತನ ದೇಹ, ಕ್ರಿಸ್ತನ ಸಭೆ, ಇದನ್ನು ಕೆಲವು ಮಹನೀಯರು ಒಂದು ಆಸ್ಪತ್ರೆಗೆ ಹೋಲಿಸ್ತಾರೆ. ಒಬ್ಬ ವ್ಯಕ್ತಿ ಅನಾರೋಗ್ಯದಿಂದ ಒಂದು ಆಸ್ಪತ್ರೆಗೆ ಹೋದಾಗ ಆ ಆಸ್ಪತ್ರೆಯಲ್ಲಿ ಅವನ ಸಹಾಯಕ್ಕೆ ಬೇರೆ ಬೇರೆ ವಿಭಾಗಗಳಿರ್ತಾರಂತೆ. ಒಂದು ವೇಳೆ ಅವನಿಗೆ ಚುಚ್ಚುಮದ್ದೋ ಅಥವಾ ಫಿಸಿಯೋಥೆರಪಿನೋ ಅಥವಾ ಶಸ್ತ್ರಚಿಕಿತ್ಸೆನೋ ಅಥವಾ ಕಣ್ಣಿನ ಸಮಸ್ಯೆಯೋ, ಕಿವಿಯ ಸಮಸ್ಯೆಯೋ ಅಥವಾ ಬೇರೆ ಇನ್ನೇನೋ ಸಮಸ್ಯೆ ಇದ್ರೂ ಅವನಿಗೆ ಪ್ರತ್ಯೇಕವಾಗಿ ನೀನು ಇಲ್ಲಿ ಹೋಗಿ ತೋರಿಸು ಎಂಬುದಾಗಿದೆ. ಆದರೆ ಕ್ರಿಸ್ತನ ದೇಹದಲ್ಲಿ ನಾವು ಹೊಂದಿರುವಂಥ ವರ, ಆತನು ನಮ್ಮನ್ನು ಪ್ರೀತಿಸ್ತಾನೆ, ನಮ್ಮನ್ನು ಅತ್ಯುತ್ತಮವಾಗಿ ನಡೆಸ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆ ಸಮಯದಲ್ಲಿ ಒಪ್ಪಿಸ್ಕೊಡ್ತೇವಯ್ಯ, ಸಹಾಯ ಮಾಡಯ್ಯ ದೇವಾ. ಯಾರ್ಯಾರು ಹಾಸಿಗೆ ಮೇಲಿದ್ದಾರೋ, ಯಾರ್ಯಾರು ಸಾವಿನ ಭಯದಿಂದಿದ್ದಾರೋ, ಪರಲೋಕದ ಆಸೀನದ ನಾಥನೇ ಸಹಾಯ ಮಾಡಪ್ಪ. ನಿಮ್ಮ ರಕ್ತದಿಂದ ಒಂದು ಸಾಂತ್ವನ ಬರಲಿ, ನಿಮ್ಮ ರಕ್ತದಿಂದ ಒಂದು ಸಮಾಧಾನ ಬರಲಿ. ಅನೇಕರು ನಾಳೆ ನನ್ನ ಪರಿಸ್ಥಿತಿ ಏನೋ ಎಂಬುವ ಆತಂಕದಲ್ಲಿರ್ತಕ್ಕಂಥ ಮಕ್ಕಳನ್ನು ನಿಮ್ಮ ರಕ್ತದಿಂದ ನೀವು ಸಂಧಿಸ್ತೀರಪ್ಪ.
ಯೇಸುವಿನ ರಕ್ತದಿಂದ ಸಂಧಿಸಪ್ಪ, ಸುಖ ಕೊಡಪ್ಪ, ಬಲ ಕೊಡಪ್ಪ. ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.